ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಇವತ್ತಿನ ತರಗತಿಯಲ್ಲಿ ಮುಂಬೈ ಜಾತಕ ಪದ್ಯದ ಕೊನೆಯ ಪದ್ಯ ಭಾಗವನ್ನು ನೋಡೋಣ. ಇಲ್ಲಿ ಆಧುನೀಕರಣವು ಜೀವನವನ್ನು ಹೇಗೆ ಬದಲಾಯಿಸಿದೆ ಎಂಬ ವಿವರವನ್ನು ನಾವು ಕಾಣಬಹುದಾಗಿದೆ. ಕವನದ ಕೊನೆಯ ಭಾಗ ಜೀವನವನ್ನು ವ್ಯಾಖ್ಯಾನಿಸುತ್ತದೆ. ಆ ಪದ್ಯ ಭಾಗವನ್ನು ನಾವು ಈಗ ಓದೋಣ. ಈ ಲಕ್ಷದಾರಿಗಳ ಚದುರಂಗ ದಾಟದಲ್ಲಿ 100 ಬೆಳಕಿನ ಕೆಳಗೆ ಯಾರದೋ ಕೈಗೊಂಬೆಯಾಗಿ ಮುಂದುವರಿಯುವುದು, ಏಳುವುದು, ಬಟ್ಟೆಯಲ್ಲಿ ಮೈ ತುರುಕಿ ಓಡುವುದು, ರೈಲನೋ ಬಸ್ಸನೋ ಹಿಡಿಯುವುದು, ಸಾಯಂಕಾಲ ಸೋತು ಸುಸ್ತಾಗಿ ರೆಪ್ಪೆಯ ಮೇಲೆ 10 ಮಣ ಆಯಾಸವನ್ನು ಹೊತ್ತು. ಈ ಒಂದು ಪದ್ಯ ಭಾಗದಲ್ಲಿ ಜೀವನವನ್ನು ನಾವು ನೋಡಬಹುದು. ಅಂದರೆ ಆಧುನೀಕರಣವು ಹೇಗೆ ಜೀವನವನ್ನು ಬದಲಾಯಿಸಿದೆ ಎಂಬ ವಿವರವನ್ನು ಇಲ್ಲಿ ನಾವು ಕಾಣಬಹುದು. ಬದುಕು ವೇಗದ್ದು, ಅದಕ್ಕೆ ನಿಲುಗಡೆ ಎಂಬುದೇ ಇಲ್ಲವಾಗಿದೆ. ಯಾರದೋ ಒಂದು ಕೈಗೊಂಬೆಯಾಗಿ ಮುಂದುವರಿಯುವುದನ್ನು ನಾವು ಇಲ್ಲಿ ನೋಡಬಹುದು. ಏಳುತ್ತಿದ್ದಂತೆಯೇ ಓಡುವುದು, ಬಟ್ಟೆಯನ್ನು ಮೈಗೆ ತೊಡುವುದಲ್ಲ, ಬಟ್ಟೆಯಲ್ಲಿ ಮೈ ತುರುಕಿ ಓಡುವುದು ಎನ್ನುವಾಗ ಬದುಕಿನ ಅಸಹಜತೆಯನ್ನು ನಾವು ಇಲ್ಲಿ ಕಾಣಬಹುದು. ಅದು ಅತ್ಯಂತ ಮಾರ್ಮಿಕವಾಗಿ ಇಲ್ಲಿ ಚಿತ್ರಿತವಾಗಿದೆ. ಒಂದು ಮೂಲೆಯಿಂದ ಇನ್ನೊಂದು ಮೂಲೆ ತಲುಪಲು ರೈಲನ್ನೋ ಬಸ್ಸನ್ನೋ ಹಿಡಿಯುವುದು, ಸಂಜೆ ಮರಳಿ ಬರುವಂತಹ ಹೊತ್ತಿಗೆ 10 ಮಣ ಆಯಾಸ ಮಧ್ಯರಾತ್ರಿಯ ಸಮೀಪದ ಹೊತ್ತಿಗೆ ತರುವುದು. ಈ ವಿವರವನ್ನು ನಾವು ಮುಂಬೈ ಜಾತಕ ಪದ್ಯದ ಕೊನೆಯ ಪದ್ಯ ಭಾಗದಲ್ಲಿ ನೋಡಬಹುದಾಗಿದೆ.